ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮೇ 9ರಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ವೈಗೆ ಅಭಿಮಾನೋತ್ಸವ ಸಮಾವೇಶ ಆಯೋಜನೆ ಆಗಿದೆ. ಸಮಾವೇಶಕ್ಕೆ ಪಕ್ಷಾತೀತವಾಗಿ ಬನ್ನಿ ಅಂತ ನಾಯಕರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮಾನೋತ್ಸವಕ್ಕೆ ಪಕ್ಷಾತೀತವಾಗಿ ಬನ್ನಿ, ಎಲ್ಲರೂ ಸೇರೋಣ ಅನ್ನೋ ಒಂದು ಕರೆಯನ್ನ ಈಗ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ. ಅಭಿಮಾನೋತ್ಸವಕ್ಕೆ ಆಹ್ವಾನವನ್ನು ನೀಡಿದ್ದಾರೆ ಬಿವೈ ವಿಜಯೇಂದ್ರ. ಹಾಗಾದ್ರೆ ಬಿವೈ ವಿಜಯೇಂದ್ರ ಈ ರೀತಿ ಕರೆ ಕೊಟ್ಟಿರೋದ್ರ ಹಿಂದೆ ಅಡಗಿದೆಯಾ ರಾಜಕೀಯ ಲೆಕ್ಕಾಚಾರ ಅನ್ನೋ ಪ್ರಶ್ನೆ ಕೂಡ ಆಬ್ವಿಯಸ್ಲಿ ಎದುರಾಗುತ್ತಲ್ವಾ. ಈಗಾಗಲೇ ಪಕ್ಷದಿಂದ ದೂರ ಆಗಿರುವಂಥ ಅನೇಕ ನಾಯಕರನ್ನ ಗಮನದಲ್ಲಿ ಇಟ್ಕೊಂಡು ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಜೊತೆಗೆ ಹಿಂದುಳಿದ ವರ್ಗಗಳ ಸಮುದಾಯ, ದಲಿತ ಸಮುದಾಯ ಎಲ್ಲವನ್ನ ಕೂಡ ಒಗ್ಗೂಡಿಸೋ ಅಂತ ಜವಾಬ್ದಾರಿ ಬಿವೈ ವಿಜಯೇಂದ್ರ ಹೆಗಲಿಗೆ ಇದೆ. ಕಾರಣ ಏನಂದ್ರೆ ಇನ್ನು 2 ವರ್ಷಕ್ಕೆ ರಾಜ್ಯದಲ್ಲಿ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಎದುರಾಗುತ್ತೆ. ಹೀಗಾಗಿ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಅಂತ ರಾಜಕೀಯ ಲೆಕ್ಕಾಚಾರನ ಇದೇ ಕಾರಣಕ್ಕೆ ಅವರು ಪಕ್ಷಾತೀತವಾಗಿ ಆಹ್ವಾನ ನೀಡಿದ್ರ ಅನ್ನೋ ಪ್ರಶ್ನೆ ನೋಡಿ. ನಾವಿಲ್ಲೊಂದು ಗಮನಿಸಬೇಕಾಗುತ್ತೆ ಪ್ರಮುಖವಾಗಿ. ಯಾವಾಗ ಚಿತ್ರದುರ್ಗದ ಮಣ್ಣಿನಲ್ಲಿ ನಿಂತ್ಕೊಂಡು ಅಭಿಮಾನೋತ್ಸವಕ್ಕೆ ಸಿದ್ಧತೆಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು, ಅಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿರುವಂಥ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಎಲ್ಲರೂ ಬನ್ನಿ, ಎಲ್ಲರೂ ಒಂದು ಕಡೆ ಸೇರೋಣ ಅಂತ ಕರೆಯನ್ನು ಕೊಟ್ಟರು. ಯಾಕೆ ಹೀಗೆ? BS ಯಡಿಯೂರಪ್ಪ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೆ ಏರಿದವರು. ಈಗ ಯಡಿಯೂರಪ್ಪ ಅಂತ ಹೇಳಿದ್ರೆ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ರಾಜ್ಯದಲ್ಲಿ ಯಾರು ಅಂದರೆ ಅದು ಯಡಿಯೂರಪ್ಪ, ನೋ ಡೌಟ್. ಆ ಒಂದು ಪಟ್ಟ ಮುಂದೆ ಯಾರಿಗೆ ಹೋಗಬೇಕು? ಅದು ವಿಜಯೇಂದ್ರಗೆ ಹೋಗಬೇಕು. ಸೊ ಎಲ್ಲ ಲಿಂಗಾಯತ ಸಮುದಾಯದ ನಾಯಕರನ್ನು ಕೂಡ, ಒಳ ಪಂಗಡಗಳು ಸೇರಿದಂತೆ ಎಲ್ಲರನ್ನೂ ಕೂಡ ಒಂದು ಕಡೆ ಒಗ್ಗೂಡಿಸ್ಬೇಕು. ಇದು ಸಮುದಾಯದ ನಾಯಕನಾಗಿ ಬೆಳಿಲಿಕ್ಕೆ. ಬಟ್ ರಾಜಕೀಯದಲ್ಲಿ ಸ್ಥಾನಮಾನ ಗಳಿಸಲಿಕ್ಕೆ ಹಿಂದುಳಿದ ವರ್ಗ ಬೇಕು, ದಲಿತ ಸಮುದಾಯ ಬೇಕು, ಎಲ್ಲ ಸಮುದಾಯದವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಹೀಗಾಗಿಯೇ ಅವರು ಕರೆಯನ್ನು ಕೊಟ್ಟಿರೋದು ಪಕ್ಷಾತೀತವಾಗಿ ಬನ್ನಿ, ಎಲ್ಲರೂ ಬನ್ನಿ ಅಂತ. ಈಗಾಗಲೇ ಬಿಜೆಪಿಯಲ್ಲೇ ಇದ್ದು ಯಡಿಯೂರಪ್ಪರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥ ಸೌದಿ ಪಕ್ಷ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ವಾಪಸ್ ಕರೆತರಕ್ಕೆ ಒಂದು ವೇದಿಕೆ ಮಾಡಬೇಕು. ಅದಕ್ಕೆ ಅವ್ರು ಪಕ್ಷಾತೀತವಾಗಿ ಬನ್ನಿ ಅಂದರು. ಇನ್ನು KS ಈಶ್ವರಪ್ಪ ಯಡಿಯೂರಪ್ಪರ ಜೊತೆ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷವನ್ನು ಕಟ್ಟಿದಂಥವ್ರು. ಅನಂತಕುಮಾರ್ ಈಗ ಇಲ್ಲ, ಈಶ್ವರಪ್ಪನವ್ರು ಇದ್ದಾರೆ. ಈಶ್ವರಪ್ಪನವ್ರನ್ನ ಕರೆತರಬೇಕು, ಪಕ್ಷಾತೀತವಾಗಿ ಬನ್ನಿ ಅಂತ ಕರೆದಿದ್ದಾರೆ. ಅವರ ಮಧ್ಯೆ ಇರುವಂಥ ವೈಮನಸ್ಸನ್ನು ಮರೆತು ಬಂದಿದ್ದೆ. ಆದರೆ ಈ ಅಭಿಮಾನೋತ್ಸವ ಹಲವು ಹೊಸ ರಾಜಕೀಯ ಬೆಳವಣಿಗೆಗೆ ನಾಂದಿ ಆಡುತ್ತೆ. ಹೀಗಾಗಿಯೇ ಅವರು ಈ ಕರೆಯನ್ನು ಕೊಟ್ಟರು ಅಂಥದ್ದು. ಸೊ ಸಮುದಾಯದ ನಾಯಕನಾಗಿ ಗುರುತಿಸ್ಕೊಳ್ಳೋದ್ರ ಜೊತೆಗೆ ಈತ ನೇರವಾಗಿ ಎಲ್ಲ ಸಮುದಾಯಗಳ ನಾಯಕರನ್ನ ಕೂಡ ಒಂದು ಕಡೆ ಸೇರಿಸ್ತಾ ರಾಜಕೀಯದಲ್ಲಿ ಮುಂಬರುವಂಥ ದಿನದಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸಲಿಕ್ಕೆ ಬಿವೈ ವಿಜಯೇಂದ್ರ ಏನೆಲ್ಲ ಮಾಡಬೇಕೋ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅವ್ರು ಕರೆಯನ್ನು ಕೊಟ್ಟಿದ್ದಾರೆ. KS ಈಶ್ವರಪ್ಪ ಆಗಿರಬಹುದು, ಯಾರೇ ಆಗಿರಬಹುದು, ಬೇರೆ ಪಕ್ಷದಲ್ಲಿ ಇದ್ದವರಾಗಿರಬಹುದು, ಯಡಿಯೂರಪ್ಪರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರಾಗಿರ್ಬೋದು, ಎಲ್ಲರೂ ಕೂಡ ಅಭಿಮಾನೋತ್ಸವಕ್ಕೆ ಬನ್ನಿ ಅಂತ. ಇನ್ನೊಂದು ಕಡೆ 10 ಲಕ್ಷ ಜನರನ್ನ ಸೇರಿಸೋ ಅಂತ ಗುರುತರ ಜವಾಬ್ದಾರಿ ಕೂಡ ಬಿವೈ ವಿಜಯೇಂದ್ರ ಅವರ ಹೆಗಲಿಗೆ ಇದೆ. ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಅಂದರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಗುರುತಿಸ್ಕೊಳ್ಳುವಂಥ ಜಿಲ್ಲೆ. ಹೀಗಾಗಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. BSY ಅಭಿನಂದನೋತ್ಸವ ರಾಜ್ಯ ರಾಜಕಾರಣದಲ್ಲಿ ಸಾರ್ಥಕ 50 ವರ್ಷ ಪೂರೈಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ. 10 ಲಕ್ಷ ಜನ ಸೇರಿಸಿದ್ದೆ ಆದರೆ ಎಲ್ಲವೂ ಕೂಡ ಸಲೀಸಾಗುತ್ತೆ. ಹೈಕಮಾಂಡ್ ನಾಯಕರ ಮನವನ್ನು ಕೂಡ ಒಲಿಸಬಹುದು, ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಈ ಕರೆಯನ್ನು ಕೊಟ್ಟಿದ್ದಾರೆ ಅಂತ ಉಲ್ಲೇಖಿಸಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.